ಹೌದು, ನನ್ನ ಬಾಯ್ ಫ್ರೆಂಡ್ ನನ್ನ ತುಂಬ ಕೀಳಾಗಿ ನೋಡ್ತಿದ್ದ. ಯಾಕೆಂದರೆ ನಾನು ಅವನಿಗೆ ತುಂಬ ಲಾಯಲ್ ಆಗಿದ್ದೆ ನೋಡಿ. ಅದಕ್ಕೆ ನಾನು ಯಾರ ಹತ್ರ ಮಾತಾಡಿದ್ರು ಅವ್ನು ಸಹಿಸ್ತಾ ಇರಲಿಲ್ಲ. ಹುಡುಗ ಹುಡುಗಿ ಅಂತ ಅಲ್ಲ, ಯಾರ ಜೊತೆ ಮಾತಾಡೋರು ಸಹಿಸ್ತಾ ಇರಲಿಲ್ಲ. ಆ್ಯಂಡ್ ನಾನು ಮೊನ್ನೆ ಹಾಕಿದ್ದ ಎಪಿಸೋಡಲ್ಲಿ ಕಾಮೆಂಟ್ಗಳನ್ನ ನೋಡಿದೆ. ನಿನ್ನ ವಿಡಿಯೋ ನನ್ನ ಹತ್ರ ಇನ್ನೂ ಇದೆ, ನಾನು ಇವಾಗಲೂ ನೋಡ್ತೀನಿ, ನೀನು ವಿಡಿಯೋ ಬಗ್ಗೆ ಏನೂ ಹೇಳಲ್ವಾ ಅಂತ. ನನ್ನ ಮನಸ್ಸಲ್ಲಿ ಹೇಳೋದಲ್ಲ, ಡೈರೆಕ್ಟಾಗಿ ಹೇಳೋದು ಇಷ್ಟೇ. ಕಮಾನ್ ಬ್ರೋ, ನಾನು ಆಲ್ರೆಡಿ ಅದನ್ನ ಮರೆತು ಹೊಸ ಜೀವನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀನು ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ. ಈ ಟ್ರಾಲ್ ಅಂತ ಬಂದರೆ ಅವ್ರ ಲೈಕ್ಸ್ ವ್ಯೂಸ್ಗಷ್ಟೇ ಟ್ರಾಲ್ ಮಾಡ್ತಾ ಇರೋದು. ಒಂದ್ಸಲ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಟ್ರಾಲ್ ಪೇಜ್ಗೆ ಮೆಸೇಜ್ ಮಾಡಿದ್ದೆ, ನೀವು ಯಾಕೆ ಇವ್ರನ್ನ ಟ್ರಾಲ್ ಮಾಡ್ತೀರಾ ಅಂತ. ನಿಜವಾಗ್ಲೂ ನನಗೆ ಆ ಕಡೆಯಿಂದ ಆನ್ಸರ್ ಬಂದಿತ್ತು, ಲೈಕ್ಸ್ ವ್ಯೂಸ್ ಬರುತ್ತೆ ಅದಕ್ಕೆ ಅಂತ. ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ನಗ್ನಾಗ್ತಾ ನಾನು ಏನು ಅಂದ್ಕೊಂಡೆ ಗೊತ್ತಾ, ನನ್ನಿಂದ ಮನಿ ಅರ್ನ್ ಮಾಡ್ತಿದ್ದಾರೆ, ಒಂದು ಜೀವನ ನಡೀತಿದೆ ಇದ್ರೆ ನಾನು ಯಾಕೆ ಕೋಪ ಮಾಡ್ಕೊಬೇಕು, ಇನ್ನು ಜಾಸ್ತಿ ಮಾಡಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಮಾತಾಡ್ತಾ